ಇನ್ನು ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ 30 ಜನ ಡೇಟಾ ಆಪರೇಟರ್ಗಳಿದ್ದಾರೆ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸೇಮ್ ಪ್ರಾಬ್ಲಮ್, ಇವ್ರಿಗೂ ಸಂಬಳ ಆಗಿಲ್ಲ ಅಂತ ನನ್ನ ಕೊಲೀಗ ಭೀಮನಗೌಡ ಇವರೆಲ್ಲರನ್ನ ಮಾತಾಡ್ಸಿದ್ದಾರೆ. ನೋಡೋಣ ಬನ್ನಿ. ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ನೀಡುವ ಇಲಾಖೆಗಳ ಪೈಕಿ ಸಬ್ ರಿಜಿಸ್ಟರ್ ಕಚೇರಿ ಕೂಡ ಒಂದು. ಆ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳ ಪರಿಸ್ಥಿತಿ ಹೇಗಿದೆ ಅಂದರೆ, ಕಳೆದ 6 ತಿಂಗಳಿಂದ ಅವರಿಗೆ ಯಾವುದೇ ರೀತಿಯಾದಂಥ ವೇತನ ನೀಡಿಲ್ಲ ಅನ್ನುವಂಥದ್ದು ಆರೋಪ ಕೇಳಿಬರ್ತಾ ಇದೆ. ಹಾಗಾಗಿ ನಾವೀಗ ನೋಡ್ತಿರ್ಬೋದು, ನಾವು ಗದಗನ ಒಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿದ್ದೀವಿ. ಇಲ್ಲಿ ಸುಮಾರು 4 ಜನ ಡಾಟಾ ಎಂಟ್ರಿ ಆಪರೇಟರ್ಗಳಿದ್ದಾರೆ. ಇದು ಕೇವಲ ಗದಗ ಜಿಲ್ಲೆ ಒಂದೇ ಅಲ್ಲ, ಅನೇಕ ಭಾಗಗಳಲ್ಲೂ ಕೂಡ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕಳೆದ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಸ್ಯಾಲ್ರಿ ಆಗಿಲ್ಲ? ಸರ್ಕಾರ ಏನಾದರೂ ಪಂಚ ಗ್ಯಾರಂಟಿ ಯೋಜನೆ ಒಳಗೆ ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ಗಳನ್ನೇ ಮರೆತು ಬಿಡ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಡಾಟಾ ಎಂಟ್ರಿ ಆಪರೇಟರ್ಗಳು ಸಂಬಂಧಪಟ್ಟಂತಹ ಸಚಿವರಿಗೆ, ಶಾಸಕರಿಗೆ, ಇಲಾಖೆಯ ಮುಖ್ಯಾಧಿಕಾರಿಗಳಿಗೆ ಸಾಕಷ್ಟು ಪತ್ರ ಕೂಡ ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಕೂಡ ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್, ಈಗ ನೀವು ಡಾಟಾ ಎಂಟ್ರಿ ಆಪರೇಟರ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಳೆದ ನಿಮಗೆ ಎಷ್ಟು ತಿಂಗಳಿಂದ ಸ್ಯಾಲ್ರಿ ಇಲ್ಲ? ಯಾವ ಇದರಿಂದ ಸ್ಯಾಲ್ರಿ ಆಗಬೇಕು ಮೇಡಮ್ ನಿಮಗೆ? ಈ ಕಳೆದ 4 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಸರ್. ಆಗತ್ತೆ ಅಂತ ಇದು ಮಾಡಿದ್ದಾರೆ ಸರ್ ಅವರು. ಸರ್ ಕಂಪ್ನಿಲಿಂತ್ರನೂ ಭರವಸೆ ನೀಡಿದ್ದಾರೆ ಸರ್, ಬರುತ್ತೆ, ಇನ್ನು ಈ ಮಂತ್ ಒಳಗೆ ಹಾಕ್ತೀನಿ ಅಂತಲೂ ಇದು ಮಾಡಿದ್ದಾರೆ ಸರ್ ಅವರು. ಯಾವುದೇ ಕುಂದುಕೊರತೆಗಳು ಇರಲಾರ್ದಂಗೆ ಕೆಲಸ ನಿರ್ಸ್ಕೊಂಡು ಎಲ್ಲರೂ ಹೊರಟಿದ್ದೀವಿ ಸರ್. ಆಫೀಸ್ನಲ್ಲಿ ಸರ್ವರ್ ಸಮಸ್ಯೆ ಇತ್ತು, ಸರ್ವರ್ ಸಮಸ್ಯೆನೂ ಬಗೆಹರಿದಿದೆ ಇವಾಗ. ಈಗ ನಮ್ಗೆ ಸ್ಯಾಲ್ರಿ ಆಗಿಲ್ಲ, ನಮ್ಗೆ ಸ್ಯಾಲ್ರಿ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ನೀವು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕಂಥದ್ದು ಶಾಸಕರಿಗೆ ಪತ್ರ ಬರೆದಿರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನೀವು ನಾವು ನಮ್ಮ ಕಂಪ್ನಿಯವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್, ಎಲ್ಲ ರೀತಿಲಿಂತ್ರ ಅವ್ರು ಕಳಿಸ್ತೀನಿ ಅಂತಂದೆಲ್ಲ ಇದು ಮಾಡಿದ್ದಾರೆ ಸರ್. ಈ ಮಂತ್ ಒಳಗೆ ಹಾಕ್ತೀನಿ ಅಂತಂದು ಹೇಳಿದ್ದಾರೆ ಸರ್. ಮೇಡಮ್, ಈಗ ನಿಮಗೆ ಯಾವ ಕಂಪ್ನಿಯಿಂದ ಸ್ಯಾಲ್ರಿ ಆಗಬೇಕು, ಜೊತೆಗೆ ನಿಮ್ಗೆ ಕಳೆದ ಒಂದು 4-5 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ, ಜೀವನ ಕೂಡ ನಡೆಸೋದು ತುಂಬ ಕಷ್ಟ, ಏನು ಹೇಳ್ತೀರಿ ಮೇಡಮ್ ಈ ಬಗ್ಗೆ? ನಡೆಸೋದು ಕಷ್ಟ ಆದ್ರೂ ಸತ್ಯ ಎಲ್ಲ ರೀತಿಲಿಂತ್ರ ತಿಂಗಳ ಹಾಕ್ಕೊಂತ ಹೋಗಿದ್ದಾರೆ. ಯಾಕೋ ಈಗ ಒಂದು 4 ತಿಂಗಳಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅವ್ರಿಗೆ. ಈಗ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈ ಮಂತ್ ಒಳಗೆ ನಮಗೆ ಹಾಕ್ತೀನಿ ಅಂದ್ರೆ CMS ಕಂಪ್ನಿಯವರು ಆದಷ್ಟು